ಸ್ಪಾಟ್ ನಾವಿದ್ದೀವಿ ಹೋಚಿಮಿನ್ ಮ್ಯೂಸಿಯಂ ಅಲ್ಲಿ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ದಾರೆ. ಕಡ್ಡಿನೂ ಅಷ್ಟೇನೆ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಆಗಿದೆ. ರಿಂಗ್ ನಮ್ಮ ಕಡೆ ಸೊಳ್ಳೆ ಬರ್ತಿದೆ. ಸ್ಟೂಡೆಂಟ್ಸ್ಗಳು ಅವರು ಎಕ್ಸಾಮ್ಸ್ ಲೈಕ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ಸ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ಪ್ರೇ ಮಾಡಿ ಹೋಗ್ತಾರಂತೆ. ಹಾಕಿ ಮಲಗಿಸೋದು, ಅಲ್ಲಾಡ್ದಂಗೆ ಮಲಗಿಸಿ, ಆಮೇಲೆ ಆ ಟಾಯ್ಲೆಟ್ ಫೆಸಿಲಿಟಿ ನೋಡೋದಲ್ಲ ಓಪನ್. ಅವರ ಏನು ಸಹೋದ್ಯೋಗಿಗಳು ಇರ್ತಾರಲ್ಲ ಜೈಲಲ್ಲಿ, ಅವ್ರ ಎದುರುಗಡೆ ದೂರದಲ್ಲಿ ಟಾಯ್ಲೆಟ್ ಮಾಡೋಂಥದ್ದು. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾವು ಕರೆಂಟ್ಲಿ ಇದ್ದೀವಿ ವಿಯೆಟ್ನಾಮಲ್ಲಿ ಹೆನಾಯ್, ವಿಯೆಟ್ನಾಮ್ದು ಕ್ಯಾಪಿಟಲ್ ಸಿಟಿ ಆದ ಹೆನಾಯಲ್ಲಿ ಇದ್ದೀವಿ ಇವಾಗ ನಾವು. ಸೊ ಹೆನಾಯಲ್ಲಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕೆಲವೊಂದಷ್ಟು ಟೂರಿಸ್ಟಿ ಸ್ಪಾಟ್ಸ್ಗಳಿದೆ, ಮ್ಯೂಸಿಯಂ ಆಗಿರ್ಬೋದು, ಪಗೋಡಾಸ್ಗಳಾಗಿರ್ಬೋದು. ಸೊ ಅದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಜಾಗ ನೋಡ್ತೀವಿ, ಯಾವ ರೀತಿ ಒಂದು ಡೇ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ನಾನು ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಶ್ಯೂರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ಸ್ಪಾಟ್ ನಾವಿದ್ದೀವಿ ಹೋಚಿಮಿನ್ ಮ್ಯೂಸಿಯಂ ಅಲ್ಲಿ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ದಾರೆ. ಸೊ ಈ ಒಂದು ಹೋಚಿಮಿನ್ ಮ್ಯೂಸಿಯಂ ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಸೆಲೆಬ್ರಿಟಿ ಮ್ಯೂಸಿಯಂ ಇನ್ ವಿಯೆಟ್ನಾಮ್ ಅಂತಲೇ ಹೇಳ್ಬೋದು. ಇದು ಕನ್ಸ್ಟ್ರಕ್ಷನ್ ಶುರುವಾಗಿದ್ದು 1985 ಇನಾಗ್ಯುರೇಟ್ ಆಗಿದ್ದು 1990. ಸೊ ಈ ಒಂದು ಮ್ಯೂಸಿಯಮಲ್ಲಿ ನಾವು ಏನು ನೋಡ್ಬೋದಪ್ಪ ಅಂತಂದರೆ, ವಿಯೆಟ್ನಾಮ್ದು ಪ್ರೆಸಿಡೆಂಟ್ ಆಗಿದ್ದಂತಹ ಹೋಚಿಮಿನ್ ಅವ್ರದ್ದು ಎಲ್ಲ ಅವ್ರು ಬಳಸ್ತಿದ್ದಂಥ ವಸ್ತುಗಳಾಗಿರ್ಬೋದು, ಮತ್ತು ಅವ್ರಗಳದ್ದು ಎಲ್ಲ ಅವ್ರ ಬಗ್ಗೆನೇ ಇರುವಂತಹ ಮ್ಯೂಸಿಯಂ ಈ ಒಂದು ಹೋಚಿಮಿನ್ ಮ್ಯೂಸಿಯಂ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರು ಓದ್ತಿದ್ದಂಥ ಬುಕ್ಸ್ ಆಗಿರ್ಬೋದು, ಗಡಿಯಾರ, ಪಾತ್ರೆಗಳು. ಸೊ ಈ ರೀತಿಯಾದ ವಸ್ತುಗಳನ್ನ ಈ ಒಂದು ಹೋಚಿಮಿನ್ ಮ್ಯೂಸಿಯಮಲ್ಲಿ ಡಿಸ್ಪ್ಲೇನ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ 3 ಫ್ಲೋರ್ಸ್ ಏನೋ ಇದೆ. ಸೊ ಆ 3 ಫ್ಲೋರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಫ್ಲೋರ್ 1 ಇದ್ದೀವಿ. ಸೊ ನೀವು ನನ್ನ ಹಿಂದೆ ಏನು ನಾಯ್ಸ್ ಕೇಳಿಸ್ತಾ ಇದ್ದೀರಾ, ಚಿಕ್ಕ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಸ್ಕೂಲ್ ಮಕ್ಕಳನ್ನೆಲ್ಲ ಈ ಒಂದು ಮ್ಯೂಸಿಯಂಗೆ ಟೂರ್ಗೆ ಕರ್ಕೊಬಂದಿದ್ದಾರೆ. ಸೊ ಅದಕ್ಕೆ ಗಿಜಿ 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 ಅಂತ ಇದೆ. ಸೊ ಈ ಒಂದು ಬ್ರೆಡ್ಶೀಟ್ ಹೋಚಿಮಿನ್ಗೆ ಚೈನಾ ಪೀಸ್ ಕಮಿಟಿಯಿಂದ ಕೊಟ್ಟಿರೋದು. ಸೊ ಇಲ್ಲೆಲ್ಲ ಪಿಕ್ಚರ್ಸ್ನ ನೀವು ನೋಡ್ತಾ ಇರ್ಬೋದು. ಹೋಚಿಮಿನ್ ಅವ್ರದ್ದು ಲೈಫ್ ಟೈಮಲ್ಲಿ ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲ ಡಿಸ್ಪ್ಲೇನ ಇಟ್ಟಿದ್ದಾರೆ. ವಿಯೆಟ್ನಾಂನ ಕ್ಯಾಪಿಟಲ್ ಆಗಿರುವಂಥ ಹೆನಾಯಲ್ಲಿ ಈ ಒಂದು ಹೋಚಿಮಿನ್ ಮ್ಯೂಸಿಯಂ ಮತ್ತು ಮಸೋಲಿಯಂ ಲೊಕೇಟ್ ಆಗಿದೆ. ಸೊ ಇದಕ್ಕೆ ಎಂಟ್ರಿ ಫೀಸ್ ಉಂಟು. ಎಂಟ್ರಿ ಫೀಸ್ ಬಂದು ಅರೌಂಡ್ 25,000 ವಿಯೆಟ್ನಮೀಸ್ ಡಾಂಗ್ ಆಗಿದೆ. ಸೊ ಈ ಒಂದು ಮ್ಯೂಸಿಯಂ ಪ್ರೆಸಿಡೆಂಟ್ ಹೋಚಿಮಿನ್ ಅವ್ರಿಗೆ ಡೆಡಿಕೇಟೆಡ್ ಆಗಿದೆ. ಇವರು ಒಬ್ಬರು ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂದರೆ ವಿಯೆಟ್ನಮೀಸ್ ಇಂಡಿಪೆಂಡೆನ್ಸ್ ಮೂಮೆಂಟ್ನ ಹೀರೋ ಆಗಿದ್ದಾರೆ, ಜೊತೆಗೆ ಒಬ್ಬ ಗ್ರೇಟ್ ಕಲ್ಚರಲ್ ಲೀಡರ್ ಕೂಡ ಹೌದು. ಸೊ ಹೋಚಿಮಿನ್ ಅವರು 1969 ನಿಧನರಾಗ್ತಾರೆ. ಸೊ ಅದಾದಮೇಲೆ ವಿಯೆಟ್ನಮೀಸ್ ಜನರು ಅವರ ಸ್ಮರಣೆಗಾಗಿ ಈ ಒಂದು ಮ್ಯೂಸಿಯಂ ಮತ್ತು ಮಸೋಲಿಯಂನ ಬಿಲ್ಡ್ ಮಾಡೋಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ಡಿಸೈಡ್ ಮಾಡ್ತಾರೆ. ಸೊ 20 ಇಯರ್ಸ್ ಪ್ರಿಪ್ರೇಷನ್ ಆದಮೇಲೆ ಫೈನಲಿ ಮ್ಯೂಸಿಯಂ 1990 ಓಪನ್ ಆಗುತ್ತೆ, ಅವರ 100th ಬರ್ತ್ಡೇ ದಿನ. ಸೊ ಈ ಒಂದು ಮ್ಯೂಸಿಯಮಲ್ಲಿ ಓವರ್ 1,70,000ಕ್ಕೂ ಹೆಚ್ಚು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಜೊತೆಗೆ ಅವ್ರು ಬಳಸ್ತಿದ್ದಂಥ ಆಬ್ಜೆಕ್ಟ್ಸ್ಗಳು, ವಸ್ತುಗಳು ಮತ್ತು ಫಿಲಮ್ಸ್ ಕೂಡ ಇದೆ. ಸೊ ಅವರ ಜೀವನ ಬಗ್ಗೆ ಮತ್ತು ಅವ್ರು ಮಾಡಿದ್ದಂಥ ರೆವಲ್ಯೂಷನರಿ ವರ್ಕ್ಸ್ಗಳ ಬಗ್ಗೆ ಇಲ್ಲಿ ತುಂಬ ಚೆನ್ನಾಗಿ ಡಿಸ್ಪ್ಲೇನ ಇಟ್ಟಿದ್ದಾರೆ. ಜೊತೆಗೆ ಆಗಲೇ ಹೇಳ್ದಂಗೆ ಈ ಒಂದು ಮ್ಯೂಸಿಯಂ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಯಂ ಅಂದರೆ ಸೆಲೆಬ್ರಿಟಿಗೆ ಇರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಯಂ ಇನ್ ವಿಯೆಟ್ನಾಮ್ ಅಂತಲೇ ಹೇಳ್ಬೋದು. ಹೋಚಿಮಿನ್ ಅವ್ರು ಬಳಸ್ತಿದ್ದಂತಹ ಹ್ಯಾಟ್, ವಾಕಿಂಗ್ ಸ್ಟಿಕ್, ಬಟ್ಟೆ, ಚಪ್ಪಲಿ, ಅವ್ರ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್. ಸೊ ಈ ಒಂದು ಪ್ರೆಸೆಂಟ್ನ ಇಂಡಿಯಾದವರು ಹೋಚಿಮಿನ್ ಅವ್ರಿಗೆ ಕೊಟ್ಟಿರೋಂತಹ ಗಿಫ್ಟ್ ವೆನ್ ಹಿ ವಿಸಿಟೆಡ್ ಇಂಡಿಯಾ.
ಬಂದು ಹೋಚಿಮಿನ್ ಮ್ಯೂಸಿಯಂ ಒಳಗಡೆ ಇರುವಂತಹ ಒನ್ ಆಫ್ ದ ಪಗೋಡಾ. ಸೊ ಈ ಒಂದು ಪ್ಲೇಸ್ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಹೋಚಿಮಿನ್ ಮಸೋಲಿಯಂ. ಸೊ ಇಲ್ಲಿ ಹೋಚಿಮಿನ್ ಅವರ ಬಾಡಿನ ಗ್ಲಾಸ್ ಬಾಕ್ಸಲ್ಲಿ ಈಗಲೂ ಮಡಗಿದ್ದಾರೆ. ಸೊ ಇಲ್ಲಿ ಯಾವಾಗಲೂ ಲೈಕ್ ಒಂದು 4 ಜನ ಸೋಲ್ಜರ್ಸ್ ಇರ್ತಾರೆ. ಜೊತೆಗೆ ಇದ್ರದ್ದು ಓಪನಿಂಗ್ ಟೈಮ್ ಬಂದು ಬೆಳಗ್ಗೆ 8:30 11:30 ತನಕ ಮಾತ್ರ. ಸೊ ಇನ್ ಕೇಸ್ ನೀವು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತಂದರೆ ಈ ಒಂದು ಟೈಮ್ ಅರೌಂಡ್ ನೀವು ಬಂದರೆ ಒಳ್ಳೆಯದು. ಹೋಚಿಮಿನ್ ಮ್ಯೂಸಿಯಂನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿರೋದು ಟೆಂಪಲ್ ಆಫ್ ಲಿಟ್ರೇಚರ್ ಅಂತ. ಸೊ ಈ ಒಂದು ಜಾಗ. ಸೊ ಇದಕ್ಕೂ ಅಷ್ಟೇ ಟಿಕೆಟ್ ಇದೆ, ಟಿಕೆಟ್ನ ತಗೋಬೇಕು. ಮತ್ತು ನೀವು ಹೋಚಿಮಿನ್ ಮ್ಯೂಸಿಯಂ ಇದೆಯಲ್ಲ ಅದಕ್ಕೆ ಬರೋದಾದರೆ 11 ಗಂಟೆ ಅಷ್ಟರಲ್ಲೇ ನೀವು ಮುಗಿಸ್ಕೋಬೇಕು. ಸೊ ನಮ್ಗೆ ಅದೊಂದು ಇದನ್ನ ಬಾಡಿ ನೋಡೋದು ಮಿಸ್ ಆಯಿತು, ಬಟ್ ಎಲ್ಲ ಕವರ್ ಮಾಡಿದ್ವಿ. ಸೊ ಆದಷ್ಟು 8 to 11 o'clock ಬಂದರೆ ಒಳ್ಳೆಯದು ಹೋಚಿಮಿನ್ ಮ್ಯೂಸಿಯಂ. ಈ ಒಂದು ಟೆಂಪಲ್ ಆಫ್ ಲಿಟ್ರೇಚರ್ಗೆ ಎಂಟ್ರಿ ಫೀಸ್ ಬಂದು 70,000 ವಿಯೆಟ್ನಮೀಸ್ ಡಾಂಗ್. ಸೊ ಇದು ಬಂದು ವಿಯೆಟ್ನಾಮ್ದು ಫಸ್ಟ್ ಯೂನಿವರ್ಸಿಟಿ ಈ ಒಂದು ಟೆಂಪಲ್ ಆಫ್ ಲಿಟ್ರೇಚರ್ ಆಗಿದೆ. ಸೊ ನೀವು ಇಲ್ಲೆಲ್ಲ ಸುತ್ತ ನೋಡ್ತಾ ಇದ್ರೆ ಅವ್ರ ಕಾಲದ ಲಿಪಿಗಳಾಗಿರಲಿ ಅದನ್ನೆಲ್ಲ ಇಲ್ಲಿ ಬರೆದು ಇಟ್ಟಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ಯೂನಿವರ್ಸಿಟಿ ಅಷ್ಟೇ. ಫಸ್ಟ್ ವಿಯೆಟ್ನಾಮ್ದು ಲಿಟ್ರೇಚರ್ ಯೂನಿವರ್ಸಿಟಿ ಈ ಒಂದು ಪ್ಲೇಸ್. ಸೊ ಎಲ್ಲ ಹಳೆ ಆರ್ಕಿಟೆಕ್ಚರು, ವಿಯೆಟ್ನಾಮೀಸ್ ಆರ್ಕಿಟೆಕ್ಚರು. ಜೊತೆಗೆ ಮಳೆ ಬೇರೆ ಬರ್ತಿದೆ ಇವಾಗ, ಆಮೇಲೆ ಟೂರಿಸ್ಟ್ಗಳು ಜಾಸ್ತಿ ಇದ್ದಾರೆ. ಸೊ ನೀವು ಫಸ್ಟು ಮ್ಯೂಸಿಯಮ್ನ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರ್ಬೋದು. ಬಟ್ ಮ್ಯೂಸಿಯಮ್ಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅರ್ಲಿ ಪ್ಲ್ಯಾನ್ ಮಾಡಿ, ಲೇಟಾಗೆಲ್ಲ ಪ್ಲ್ಯಾನ್ ಮಾಡಬೇಡಿ. ದಿಸ್ ಈಸ್ ಟೆಂಪಲ್ ಆಫ್ ಲಿಟ್ರೇಚರ್. ಇಲ್ಲ ಗೋಲ್ಡ್ ಪ್ಲೇಟೆಡ್ ಸೆರಾಮಿಕ್ ಟಾರ್ಟಾಯ್ಸ್. ಗೋಲ್ಡ್ ಪ್ಲೇಟೆಡ್ ಸೆರಾಮಿಕ್ ಟಾರ್ಟಾಯ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕಡೆ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಡ್ತಾರಲ್ಲ ಹಣ್ಣು ಕಾಯಿ ಎಲ್ಲ, ಇಲ್ಲಿ ಆ ಥರ ಅಲ್ಲ. ಬಿಸ್ಕೆಟು, ಬಿಯರು, ನೂಡಲ್ಸು ಈ ಥರ ಇಡ್ತಾರೆ ಇಲ್ಲಿ ನೈವೇದ್ಯಕ್ಕೆ. ಮತ್ತು ಇವನ್ ಗಂಧದ ಕಡ್ಡಿನೂ ಅಷ್ಟೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಆಗಿದೆ, ರಿಂಗ್ ತರ. ನಮ್ಮ ಕಡೆ ಸೊಳ್ಳೆ ಇದನ್ನ ಹಾಕಬೇಡ. ಗಂಧದ ಕಡ್ಡಿ ಡಿಫ್ರೆಂಟ್ ಇದೆ. ಸೊಳ್ಳೆ ಬತ್ತಿದ್ದಾವೆ. ಇವರೆಲ್ಲ ಸ್ಕಾಲರ್ಸ್ಗಳು. ನೀವು ನೋಡ್ತಾ ಇರ್ಬೋದು, ಇವ್ರ ಸ್ಕಾಲರ್ ಕೈಯಲ್ಲಿ ತಾಳೆಗರಿನ ಸುತ್ತಿ ಮಡಗಿದ್ದಾರೆ. ನೋಡೋದು ತಾಳೆಗರಿ ಸುತ್ತಿ ಇಟ್ಕೊಂಡವ್ರು ತಾಳೆಗರಿ. ಒಬ್ಬೊಬ್ರು ಗ್ರೇಟ್ ಸ್ಕಾಲರ್ಸ್ ಆಫ್ ವಿಯೆಟ್ನಾಂ ಇರ್ಬೋದು. ಸೊ ಇವ್ರುಗಳದು
ಸೊ ಈ ಒಂದು ಏರಿಯಾ ಏನು ನೋಡ್ತಾ ಇದ್ದೀರಾ, ಇದು ಬಂದು ರಾಯಲ್ ಅಕಾಡೆಮಿ ಏರಿಯಾ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಓದ್ಕೊಡ್ತಿದ್ದಂತಹ ರೂಮ್ಸ್ ಅಥವಾ ಕ್ಲಾಸ್ ರೂಮ್ಸ್ಗಳಂತಲೇ ಹೇಳ್ಬೋದು ಇದೆಲ್ಲ. ಮತ್ತು ಇಲ್ಲಿ ಟೆಂಪಲ್ ಆಫ್ ಲಿಟ್ರೇಚರಲ್ಲಿ ಇನ್ನೊಂದು ಪ್ರತೀತಿ ಏನಪ್ಪ ಅಂತಂದರೆ, ಸ್ಟೂಡೆಂಟ್ಸ್ಗಳು ಅವರು ಎಕ್ಸಾಮ್ಸ್ ಲೈಕ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ಸ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ಪ್ರೇ ಮಾಡಿ ಹೋಗ್ತಾರಂತೆ. ಸೊ ದಟ್ ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಆಗಲಿ, ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಪ್ರೇ ಮಾಡಿ ಹೋಗ್ತಾರಂತೆ. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ ಅಕಾಡೆಮಿ ಇರುವಂಥ ಲೈಕ್ ಕ್ಲಾಸ್ ರೂಮ್ಸ್ಗಳು, ಮತ್ತು ಇಲ್ಲೂ ಕ್ಲಾಸ್ ರೂಮ್ಸ್ಗಳಿದೆ. ನಾವು ಕರೆಂಟ್ಲಿ ಇದ್ದೀವಿ ಹೋಯ್ ಲಾನ್ ಪ್ರಿಸನ್, ಅಂದರೆ ಹಿಲ್ಟನ್ ಪ್ರಿಸನ್ ಅಂತ. ಸೊ ವಿಯೆಟ್ನಾಮಲ್ಲಿ ಫ್ರೆಂಚ್ ಕಾಲೋನಿ ಪೀರಿಯಡ್ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕಟ್ಟಿಸಿದಂತಹ ಈ ಒಂದು ಪ್ರಿಸನ್ನ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೊ ಈ ಒಂದು ಪ್ರಿಸನ್ನ 1896 ಫ್ರೆಂಚ್ ಅವರು ಕಟ್ಟಿಸಿದಂತಹ ಪ್ರಿಸನ್ ಇದು. ಯುದ್ಧದ ಟೈಮಲ್ಲೆಲ್ಲ ಫ್ರೀಡಮ್ ಫೈಟರ್ಸ್ ಎಲ್ಲ ಕೂಡಾಕ್ತಕ್ಕಂತಹ ಪ್ರಿಸನ್ ಆಗಿರ್ಬೋದು. ಜೊತೆಗೆ ನಾರ್ಮಲ್ ಪೀಪಲ್ಸ್ನ ಕೂಡಾಕಿ ಯಾವ ರೀತಿ ಟಾರ್ಚರ್ ಅಥವಾ ಯಾವ ರೀತಿ ಕಟ್ಟಾಕಿ ಅವ್ರನ್ನ ಹಿಂಸೆ ಕೊಡ್ತಾ ಇದ್ರು ಅನ್ನೋದನ್ನ ಈ ಒಂದು ಪ್ರಿಸನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ಮ್ಯೂಸಿಯಂ ಅಲ್ಲಿ. ಜೊತೆಗೆ ಅವ್ರು ಹಾಕೊಳ್ತಿದ್ದಂಥ ಬಟ್ಟೆ, ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳು, ಸೊ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಈ ಒಂದು ಮ್ಯೂಸಿಯಂ ಅಲ್ಲಿ. ಸೊ ಇವಾಗ ನಾವು ಎಂಟರ್ ಆದ್ವಿ ಒನ್ ಆಫ್ ದ ಹಿಸ್ಟಾರಿಕಲಿ ಇಂಟೆನ್ಸ್ ಪ್ಲೇಸ್ ಆದ ವ ಲಾ ಪ್ರಿಸನ್ ಇನ್ ಹನಾಯ್. ಸೊ ಈ ಜೈಲ್ನ 1896 ಫ್ರೆಂಚ್ ಕೊಲೋನಿಸ್ಟ್ಗಳು ಬಿಲ್ಡ್ ಮಾಡಿದ್ರು. ಸೊ ಅವಾಗ ಇದನ್ನ ವಿಯೆಟ್ನಮೀಸ್ ಪೊಲಿಟಿಕಲ್ ಆಕ್ಟಿವಿಸ್ಟ್ ಹೂ ಫಾಟ್ ಫಾರ್ ಇಂಡಿಪೆಂಡೆನ್ಸ್, ಸೊ ಅವ್ರನ್ನ ಇಂಪ್ರಿಸನ್ ಮಾಡಲಿಕ್ಕೆ ಈ ಒಂದು ಜೈಲ್ನ ಬಳಸ್ತಾ ಇದ್ರು. ಸೊ ಈ ಒಂದು ಜೈಲಲ್ಲಿ ಸೆಲ್ಸ್ಗಳೇನಿದೆಯೋ ಸೊ ಅದು ತುಂಬಾ ಚಿಕ್ಕದಾಗಿತ್ತು. ಯಾವುದೇ ರೀತಿಯಾದ ಬೆಳಕು, ಗಾಳಿ ಏನೂ ಇಲ್ಲ. ಜೊತೆಗೆ ಅವ್ರನ್ನೆಲ್ಲ ಚೈನಲ್ಲಿ ಕಟ್ಟಾಕಿ ಡಾರ್ಕ್ ರೂಮಲ್ಲಿ ಇಟ್ಟು ವಿಧವಾದಂಥ ಟಾರ್ಚರ್ ಮೆಥಡ್ನ ಬಳಸ್ತಾ ಇದ್ರು. ಈ ಒಂದು ಪ್ರಿಸನ್ ಇವಾಗ ಮ್ಯೂಸಿಯಂ ಆಗಿದೆ. ಸೊ ಇಲ್ಲಿ ನೀವು ಅವಾಗ ಬಳಸ್ತಿದ್ದಂಥ ಯೂನಿಫಾರ್ಮ್ಸ್ಗಳಾಗಿರ್ಬೋದು, ಫೋಟೋಗ್ರಾಫ್ಸ್ ಆಗಿರ್ಬೋದು, ಮತ್ತು ಅವ್ರು ಬಳಸ್ತಿದ್ದಂಥ ಇಕ್ವಿಪ್ಮೆಂಟ್ಸ್, ಟೂಲ್ಸ್ಗಳಾಗಿರ್ಬೋದು ಟಾರ್ಚರ್ ಕೊಡಲಿಕ್ಕೆ. ಸೊ ಅದ್ರ ಬಗ್ಗೆ ಡಿಸ್ಕ್ರಿಪ್ಟಿವ್ ಆಗಿ ಒಂದು ನರೇಟಿವ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಇದನ್ನೆಲ್ಲ ಆವಾಗ ಪ್ರಿಸನರ್ಸು ಎಸ್ಕೇಪ್ ಆಗಲಿಕ್ಕೆ ಬಳಸ್ತಿದ್ದಂತಹ ಟನಲ್ಗಳು ಇದು. ಸೊ ಅದನ್ನು ಸಹ ಡಿಸ್ಪ್ಲೇ ಆಗಿ ಇಟ್ಟಿದ್ದಾರೆ. ಸರಿಗೆ ಟಾರ್ಚರ್ ಕೊಟ್ಟವರು ಸೊವೇನಿಯರ್ ಶಾಪ್ ಕೇಳಿ ನೋಡಿ ಒಂದ್ಸಲ. ಸೊ ಈ ಒಂದು ಜಾಗದಲ್ಲಿ ನೀವು ನೋಡ್ತಾ ಇರೋದು ಲೈಕ್ ಅವ್ರಿಗೆ ಟಾರ್ಚರ್ ಕೊಡ್ಲಿಕ್ಕೆ ಬಳಸ್ತಿದ್ದ ಒನ್ ಆಫ್ ದ ಇಕ್ವಿಪ್ಮೆಂಟ್, ಅಂದರೆ ಹ್ಯಾಂಗ್ ಮಾಡಲಿಕ್ಕೆ ಬಳಸ್ತಿದ್ದಂಥ ಇಕ್ವಿಪ್ಮೆಂಟ್ ಇದು. ಸೊ ನೆಕ್ಸ್ಟು ನೀವು ಇಲ್ಲಿ ಏನು ನೋಡ್ತಾ ಇದ್ರೆ, ಇದು ಒನ್ ಆಫ್ ದ ಸೆಲ್ ಈ ಒಂದು ಪ್ರಿಸನ್ನಲ್ಲಿ ಶೋಕೇಸ್ ಮಾಡಿರೋದು. ಸೊ ಇಲ್ಲಿ ತುಂಬ ಚಿಕ್ಕದಿದೆ ಸೆಲ್ಲು. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಮಲಗಿಸ್ಬಿಟ್ಟು ಅವ್ರನ್ನ ಕಾಲನ್ನ ಕಟ್ಟಾಕ್ತಾ ಇದ್ರು. ಈ ಒಂದು ಐರನ್ ರಾಡ್ ಥರ ಏನಿದೆಯೋ ಸೊ ಇದರಲ್ಲಿ ಕಾಲನ್ನ ಕಟ್ಟಾಕ್ತಾ ಇದ್ರು. ಸೊ ಇಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಊಟ ಸರಿಯಾಗಿ ಸಿಗ್ತಿರ್ಲಿಲ್ಲ. ಸೊ ಈ ರೀತಿಯಾದ ಟಾರ್ಚರ್ ಇಲ್ಲಿ ಕೊಡ್ತಾ ಇದ್ರು.
ಈ ಒಂದು ರೂಮಲ್ಲಿ ಈ ಒಂದು ಪ್ರಿಸನ್ನಲ್ಲಿ ಯಾವ ರೀತಿ ಶಿಕ್ಷೆಗಳನ್ನ ಕೊಡ್ತಾ ಇದ್ರು, ಸೊ ಈ ಒಂದು ಪ್ರಿಸನ್ ಯಾವ ರೀತಿ ಹಿಂದೆ ಇತ್ತು, ಯಾಕೆ ಅಂತಂದರೆ ಈಗ ಇದಿರೋದು ಲೈಕ್ ರೀಬಿಲ್ಟ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ಡೆಸ್ಟ್ರಾಯ್ ಆಗಿತ್ತು, ಇದನ್ನು ರೀಬಿಲ್ಟ್ ಮಾಡಿ ಆ್ಯಸ್ ಅ ಮ್ಯೂಸಿಯಂ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಇಲ್ಲಿ ವಿಡಿಯೋ ಮುಖಾಂತರ ಹೇಳ್ಬೋದು. ಜೊತೆಗೆ ಇಲ್ಲಿ ಏನೇನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಈ ಒಂದು ಪ್ರಿಸನ್ನಲ್ಲಿ ಯಾರ್ಯಾರು ಇದ್ದರೂ ಆ ಲಿಸ್ಟ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೋಡಿ ಇಂಡಿಯಾದಲ್ಲೂ ಈ ತರ ಪ್ರಿಸನ್ಗಳವೆ. ಈ ತರ ಅಲ್ಲ 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 ನಮ್ಮಲ್ಲಿ ಅಲ್ಲ ಪ್ರಿಸನ್ಗಳು ಈ ಅಂಡಮಾನ ಪ್ರಿಸನ್ಸ್ ಇದೆ, ಬಟ್ ಈ ತರ ಕೋಳ ಹಾಕುವಂಥದ್ದು ಕಾಲಿಗೆ ಕೋಳ ಹಾಕಿ ಮಲಗಿಸೋದು, ಅಲ್ಲಾಡ್ದಂಗೆ ಮಲಗಿಸಿ, ಆಮೇಲೆ ಆ ಟಾಯ್ಲೆಟ್ ಫೆಸಿಲಿಟಿ ನೋಡೋದಲ್ಲ ಓಪನ್, ಅವರ ಏನು ಸಹೋದ್ಯೋಗಿಗಳು ಇರ್ತಾರಲ್ಲ ಜೈಲಲ್ಲಿ, ಅವ್ರ ಎದುರುಗಡೆ ದೂರದಲ್ಲಿ ಟಾಯ್ಲೆಟ್ ಮಾಡೋಂಥದ್ದು, ಆ ಥರ ತುಂಬ ಹಿಂಸೆ. ಆಮೇಲೆ ಅವ್ರ ಊಟದ ವ್ಯವಸ್ಥೆನೂ ಹೇಳಿದ್ರಲ್ಲ, ಅಲ್ಲಿ ತುಂಬ ಜನ ಊಟ ಇಲ್ದೇನೆ ತಿಂಗಳಿಗೆ 20 ಜನ 30 ಜನ ಪ್ರಿಸನರ್ಸ್ ಸಾಯ್ತಿದ್ರು ಅಂತಲ್ಲಿ. ದನದ ಮಾಂಸ ಆದರೂ ಕೆಲವೊಂದು ಮಾಂಸ ಕೊಡೋದು, ಅರ್ಧಂಬರ್ಧ ಬೇಯಿಸೋದು, ಕಾಯಿಲೆ ಕಸಾಲು. ಒಂದೊಂದು ವರ್ಷದಲ್ಲಿ ತರಾವರಿ ಕಾಯಿಲೆಯಿಂದ ಸತ್ತಿರುವಂಥ ಕೇಸ್ಗಳು ಸಿಕ್ಕಾಬಿಟ್ಟೆ ಇದೆ. ಒಂಥರ ತುಂಬ ಮನುಷ್ಯನ ಕ್ರೂರತೆಯನ್ನು ಬಿಂಬಿಸುವಂತಹ ಒಂದು ಜಾಗ. ನಮಸ್ತೆ. ಈ ಒಂದು ಪ್ರಿಸನ್ನ ನೋಡಿಕೊಂಡು ಹೊಟ್ಟೆ ಹಸಿತಿದೆ. ಸೊ ಹಾಗಾಗಿ ಯಾವ್ದಾರ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತಾ ಅಂತ ಗೂಗಲ್ ಮ್ಯಾಪಲ್ಲಿ ಗೂಗಲ್ ಅಕ್ಕನ್ನ ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲ ಯಾವುದೋ 100 ಮೀಟರಲ್ಲಿ ಯಾವುದೋ ಇಂಡಿಯನ್ ರೆಸ್ಟೋರೆಂಟ್ ಇದೆಯಂತೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ವೆದರ್ ಸ್ವಲ್ಪ ಥಂಡಿ ಇದೆ, ಮಳೆ ಬರ್ತಿತ್ತು, ಸದ್ಯ ಮಳೆ ನಿಂತಿದೆ. ಸೊ ಇವತ್ತು ನಮ್ಮದು ವಾಪಸ್ ಫ್ಲೈಟ್ ಇದೆ ಅಲ್ವಾ, ಸೊ ಟೈಮ್ ಇದೆ ಒಂದು ಸ್ವಲ್ಪ, ಒಂದು 3-4 ಅವರ್ಸ್. ಸೊ ಅದಕ್ಕೆ ಹೆನಾಯ್ದು ಸ್ಟ್ರೀಟ್ ಸುತ್ತಾಡ್ತಾ ಇದ್ದೀವಿ. ಜೊತೆಗೆ ಏನಾರ ಶಾಪಿಂಗ್ ಮಾಡ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಈ ಸಲ ಏನು ಅಷ್ಟೊಂದೇನು ಶಾಪಿಂಗ್ ಮಾಡಿಲ್ಲ. ಸೊ ಕೆಲವೊಂದಷ್ಟು ಅಂಗಡಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮಮ್ಮಿ ಏನೋ ಸ್ವೆಟರ್ ನೋಡ್ಬೇಕಂತೆ. ಸೊ ಸ್ವೆಟರ್ಸ್, ಬ್ಯಾಗ್ಸ್. ನಾವು ಇಲ್ಲೇ ಬಂದಿದ್ದು, ಇಲ್ಲೇ ತಗೊಂಡಿದ್ದು ನಾವು. ಫಿಲ್ಟರ್ ಕಾಫಿನ ನಾರ್ಮಲ್ ಫಿಲ್ಟರ್ ಕಾಫಿ ನಾರ್ಮಲ್ ಫಿಲ್ಟರ್ ಯಾರು ಬಿಡಲ್ಲ, ಲೈಕ್ ನಾರ್ಮಲ್ ಡೈರೆಕ್ಟ್ ಮಿಕ್ಸ್. Normal Việt Nam là filter and fast and lazy milk hot water sausage ನೋಡಿ ಇದು ಇಲ್ಲ ಬ್ಲಾಕ್ ಚೆನ್ನಾಗಿದೆ ದೊಡ್ಡದಾಗಿ, ಅದಕ್ಕೆ ನಂಗೆ ಇಷ್ಟ ಇದೆ ಅನ್ಸುತ್ತೆ. ಹಾಕೊಂಡಾಗ್ಲೇ ಅದು ಬಂಡವಾಳ ಗೊತ್ತಾಗೋದು. ಇಲ್ಲ 20 ಅಲ್ಲೆಷ್ಟು ಹೇಳಿದ್ದು? How much? 20. 15. ಹೇಳಾಗೈತೆ. 10 change. ಸೊ ಫೈನಲಿ ವಿಯೆಟ್ನಾಂ ಟ್ರಿಪ್ ಎಂಡಿಗೆ ಬಂತು. ಸೊ ಈ ಒಂದು ವಿಯೆಟ್ನಾಂ ಟ್ರಿಪ್ಪಲ್ಲಿ ತುಂಬಾ ಮೆಮರೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ್ಯಸ್ ಅ ಫ್ಯಾಮಿಲಿ. ಜೊತೆಗೆ ಈ ಒಂದು ಟ್ರಿಪ್ನ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮೊಟ್ಟಿಗೂ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ಒಂದು ವಿಯೆಟ್ನಾಂ ವ್ಲಾಗ್ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೌತಿಂದ ಸ್ಟಾರ್ಟ್ ಮಾಡಿ ಹೋಚಿಮಿನ್ನಿಂದ ದನಾಂಗ್ಗೆ ಹೋಗಿ ನಂತರ ಹನಾಯಲ್ಲಿ ಈ ಒಂದು ವಿಯೆಟ್ನಾಂ ಟ್ರಿಪ್ನ ಎಂಡ್ ಮಾಡಿದ್ದೀವಿ. ಸೊ ಕೋಲ್ಕತ್ತಾ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಕೋಲ್ಕತ್ತಾ ಏರ್ಪೋರ್ಟಲ್ಲಿ 3 ಜನಕ್ಕೆ ಲೌಂಜ್ ಆಕ್ಸಸ್ ಸಿಕ್ತು. ಮಮ್ಮಿ, ಡ್ಯಾಡಿ ಮತ್ತು ಪೂಜಾ ಹೋದ್ರು. ಸೊ ನಾನು ಪಿಜ್ಜಾ ಹಟ್ಟದು ಗಾರ್ಲಿಕ್ ಬ್ರೆಡ್ನ ತಿಂತಾ ಇದ್ದೀನಿ. ಸೊ ಇದು ಬಂದು ಲೈಕ್ ನಾನು ಹನಾಯಲ್ಲಿ ಫ್ಲೈಟ್ ತೊಗೊಂಡು ಕೋಲ್ಕತ್ತಾದಲ್ಲಿ ಲೇಓವರ್ ಇತ್ತು. ಸೊ ಕೋಲ್ಕತ್ತಾದಿಂದ ವಾಪಸ್ ಬ್ಯಾಂಗ್ಳೂರಿಗೆ ಫ್ಲೈಟ್ ತೊಗೋಬೇಕು.
ಮೀನ್ ವೈಲ್ 3 ಕಾರ್ಡ್ಗೆ ನಮಗೆ ಆಕ್ಸೆಸ್ ಇತ್ತು ಲಾಂಜ್ಗೆ, ಸೊ ಅವ್ರು ಹೋಗಿದ್ದಾರೆ. ಸೊ ನಾನು ಒಬ್ಳೆ ಐ ಆಮ್ ಎಂಜಾಯಿಂಗ್ ಗಾರ್ಲಿಕ್ ಬ್ರೆಡ್. ಇದು ಗ್ರೌಂಡ್ ಸ್ಟಾಫ್ ಇದೇ ಕಲರ್ ಹಾಕಿರೋದು. ನಾನು ನೀನು ಇವಾಗ ಗ್ರೌಂಡ್ ಸ್ಟಾಫ್ಗಳು. ಗ್ರೌಂಡ್ ಸ್ಟಾಫ್ ಒನ್. ಗ್ರೌಂಡ್ ಸ್ಟಾಫ್ಸ್ ರಿಪೋರ್ಟಿಂಗ್ ಫ್ರಮ್ ಕೋಲ್ಕತ್ತಾ ಏರ್ಪೋರ್ಟ್. ಬೋರ್ಡಿಂಗ್ ಪಾಸಸ್ ಇಟ್ಟೈತ ಅಲ್ಲಿ ಅಷ್ಟು ಹತ್ರ ಬರಬೇಡ ನಿಧಿ. ಮೊದಲೇ ಉಷ್ಟಾಗಿದೆ. ದಪ್ಪ ಆಗಿರ್ಲಿಲ್ಲ ನಿಧಿ. ದಪ್ಪ ಆಗಿದ್ದಿಲ್ಲ. ಸಣ್ಣ ಆಗಿದ್ಯಾ? ಝೀರೋ ಸೈಜ್. ಅದೇ ಝೀರೋ ಸೈಜ್ ಆಗಿದ್ದೀವಿ. ಒಂದು ಬರೀ ರೋಟಿ ಅರ್ಧ ಕೆಜಿ ಕರಿ. ಕಡಿಮೆ ಆಗಿದ್ಯಾ? ಇಲ್ಲ ಇಲ್ಲ ಇಲ್ಲ. ದಿನ ರೋಟಿ ಕರಿ, ಚಿಕನ್ ಬಿರಿಯಾನಿ, ದಮ್ ನಮ್ಗೆ ಬಿರಿಯಾನಿ. ಬಿರಿಯಾನಿ ರೋಟಿ ಅಂದ್ರೆ ವಾಕಿಗೆ ಬಂದಂಗೆ ಆಗ್ಬಿಡೋದು ಈಗ. ಫ್ರೆಂಚ್ ಫ್ರೈಸ್ ಅಂದ್ರೆ ಪೂಜೆಗೆ ಇಷ್ಟ ಆಗೋಗಿದೆ. ಜಿಗುಪ್ಸೆ ಬಂದಿದೆ ನಂಗೆ ಜೀವನದಲ್ಲಿ ಫ್ರೆಂಚ್ ಫ್ರೈಸ್. ರೆಡಿ ಎಲ್ಲ ಬೋರ್ಡಿಂಗ್ ಪಾಸಸ್ ಇಟ್ಟಿದ್ದೀರಾ ಅಲ್ವಾ ಫ್ರಮ್ ಡೇ 1? To help us get going, please keep your large bags in the overhead bin above and small bags under the seat in front of you. Please take your seats and keep